ಸರ್ ಸರ್ 30% ಚಾರ್ಜ್ ಆಗಿದೆ. ನಿಮ್ಮ ಹುಡುಗಿ ಫೋನ್ ಮಾಡಿ ಸರ್, ತೊಗೊಳ್ಳಿ, ಫೋನ್ ಮಾಡಿ. ನಾಟ್ ರೀಚಬಲ್. ದೇವ್ರೆ, ಅವ್ರ ಫೋನ್ ಮಾತ್ರ ನಾಟ್ ರೀಚಬಲ್ ಆಗಿಲ್ಲ. ಅಕಸ್ಮಾತ್ ಅವರು ನಾಟ್ ರೀಚಬಲ್ ಆಗ್ಬಿಟ್ರೆ ನನ್ನ ಲೈಫ್ ಸ್ವಿಚ್ ಆಫ್ ಆಗೋಗುತ್ತೆ. ಹೇಳುಮ್ಮ. ಅಬ್ಬಾಯ್, ನನ್ನ ತಪ್ಪಾಯ್ತು ಕಣೋ. ಎಲ್ಲಿದೆಯೋ? ನಾನು ಎಲ್ಲಿದ್ದೀನಿ, ಏನಾಗಿದ್ದೀನಿ, ಏನಾಗ್ತೀನಿ ಅನ್ನೋದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು ಮಾ? ನಿಂಗೆ ಇನ್ನೊಬ್ಳು ಸೊಸೆ ತರೋದಕ್ಕೆ ಈ ಮಗನ ದೇಹ ಬೇಕಲ್ವಾ? ಸತ್ ಹೋಗಿರೋ ಮನ್ಸಿಟ್ಕೊಂಡು ನಾನು ಯಾರನ್ನ ಮದುವೆ ಆಗ್ಲಿ? ಅಬ್ಬಾಯ್, ಯಾಕೋ ಹೀಗೆಲ್ಲ ಚುಚ್ಚು ಮಾತಾಡ್ತಿದ್ಯಾ? ನಾನು ನಿನ್ನ ಮದುವೆ ವಿಷಯ ಮನಸ್ಸಿಂದ ತೆಗೆದುಹಾಕ್ಬಿಟ್ಟಿದ್ದೀನೋ? ನಾನು ಮಾಡಿದ ತಪ್ಪಿಗೆ ನನಗೂ ಪಶ್ಚಾತ್ತಾಪ ಆಗ್ತಾ ಇದೆ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಕ್ಲಾಗ್ತದಂತೆ. ಅಲ್ಲಮ್ಮ, ನೀನೀಗ ಪಶ್ಚಾತ್ತಾಪ ಬಿಟ್ರೆ ನನ್ನ ಸೀನಿಯರ್ ಬಂದ್ಬಿಡ್ತಾರಮ್ಮ. ಹುಡುಕ್ಸೋಣ ಕಣೋ. ನಮ್ಮ ಎಸ್ ಶ್ರೀಕಾಂತ್ಗೂ ಫೋನ್ ಮಾಡಿದ್ದೀವಿ. ಅವಳು ಖಂಡಿತ ಸಿಗ್ತಾಳೆ. ನೀನು ಗಾಬರಿ ಪಟ್ಕೋಬೇಡ, ವಾಪಸ್ ಬಂದ್ಬಿಡೋ. ನೋಡ್ದ್ಯಾ, ಇನ್ನೂ ನಿಂಗೆ ಅದೇ ಸ್ವಾರ್ಥ. ಅವಳು ಸಿಗ್ತಾಳೋ ಬಿಡ್ತಾಳೋ, ಮಗ ಮಾತ್ರ ಮನೆಗೆ ವಾಪಸ್ ಬಂದ್ರೆ ಸಾಕು ಅಂತ. ಯಾಕೆ ಮಾಮ್, ಯಾಕೆ ಇಷ್ಟೊಂದು ಸ್ವಾರ್ಥಿ ಆಗ್ತಿದ್ಯಾ? ಸ್ವಾರ್ಥ ಅಲ್ಲಪ್ಪ, ಅಲ್ಲಿ ನಿಂಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಣೋ. ಸಾಕು ಸುಮ್ಮನಿರು ಮಾಮ್. ಅಟ್ಲೀಸ್ಟ್ ನಾನು ನಿನ್ನ ಫೋನ್ಗಾದ್ರೂ ಸಿಗ್ತಾ ಇದ್ದೀನಿ, ಒಂದೂರಲ್ಲಿ ಸೇಫ್ ಆಗಾದ್ರೂ ಇದ್ದೀನಿ. ಬಟ್ ನನ್ನ ಸೀನಿಯರ್ ಎಲ್ಲಿದ್ದಾರೋ, ಏನಾದರೂ ಕಾಡಲ್ಲೇ ತಪ್ಪಿಸ್ಕೊಂಡಿದ್ದಾರೋ, ಅಥವಾ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಯಿತು, ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಅವ್ರ ಬಗ್ಗೆ ನಿಮ್ಗೆ ಒಂಚೂರು ಕಾಳಜಿನೇ ಇಲ್ವಾ? ಒಂದಂತೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಮ್ಮ, ನನಗೆ ಸೀನಿಯರ್ ಸಿಗೋವರೆಗೂ ನಿನ್ನ ಮಗನೂ ನಿನ್ಗೆ ಯಾವತ್ತೂ ಸಿಗೋದಿಲ್ಲ. ನಿಮಗೆ ಸೀನಿಯರ್ ಮೇಲೆ ಆ ಮಟ್ಟಕ್ಕೆ ದ್ವೇಷ ಇದೆ ಅಂತಾದರೆ ನಿಮ್ಮ ಮನೆಗೆ ನಾನು ಯಾವತ್ತೂ ಕಾಲಿಡಲ್ಲ ಮಾಮ್. ಇಲ್ಲ ಪುಟ್ಟಣ್ಣಿ, ನಂಗೆ ಶಾಲಿನಿ ಮೇಲೆ ಕೋಪ, ದ್ವೇಷ, ಬೇಜಾರು ಎಲ್ಲ ಇತ್ತು. ಆದ್ರೆ ಈಗ ಅದೆಲ್ಲ ಇಲ್ಲ ಕಣೋ. ನಾನು ಅವಳನ್ನ ನನ್ನ ಮಗಳ ಥರ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಓ ಕಣೋ ಬಂಗಾರಿ, ನನ್ನ ಮಗನ ಸುಖ ಸಂತೋಷ ಎಲ್ಲ ಶಾಲಿನಿ ಹತ್ರನೇ ಇರೋದು ಅಂತಂದ್ಮೇಲೆ ಅವಳನ್ನ ನನ್ನ ಮಗನಿಂದ ದೂರ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಲೋ? ಅಂದ್ರೆ ಶಾಲಿನಿನ ನೀನು ನಿಜವಾಗ್ಲೂ ಒಪ್ಕೋತೀಯ ಮಾಮ್? ಹ್ಞೂ ಕಣೋ ಚಿನ್ನು, ಇನ್ಮೇಲೆ ನಾನು ಅವಳ ಮೇಲೆ ಕೋಪನೇ ಮಾಡ್ಕೊಳ್ಳೋದಿಲ್ಲ, ಅವಳನ್ನು ಬೈಯೋದಿಲ್ಲ, ದೂರೋದಿಲ್ಲ. ನಮ್ಮನೆ ಮಹಾಲಕ್ಷ್ಮಿ ಅನ್ನೋ ಥರ ನೋಡ್ಕೋತೀನಿ. ಅವಳ ಮುಂದೆ ನನ್ನ ತಪ್ಪನ್ನೆಲ್ಲ ಒಪ್ಕೊಂಡು ನನ್ನನ್ನು ನಾನು ತಿದ್ದುಕೊಂಡು ಬದುಕ್ತೀನೋ? ನೀನು ಹಿಂಗೆಲ್ಲ ಹೇಳ್ತಾ ಇರೋದು? ಇಸ್ಸಾಕ್ಬಿಡು ಮಾಮ್. ನನ್ನ ಸೀನಿಯರ್ ಎಲ್ಲೇ ಇದ್ರು ಅವ್ರನ್ನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ನಿನ್ನ ಸೊಸೆಗೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದಕ್ಕೆ ರೆಡಿಯಾಗಿರು. ಆಯ್ತು ಮಗನೆ. ಅಕಸ್ಮಾತ್ ಅವ್ರು ಸಿಗದೆ ಹೋದ್ರೆ? ಡೌಟೇ ಇಲ್ಲ ಮಾಮ್, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ವಾಪಸ್ ಬೆಂಗಳೂರಿಗೆ ಕಾಲಿಡ್ತೀನಿ ಅಂತಂದ್ರೆ ಅದು ನನ್ನ ಸೀನಿಯರ್ ಜೊತೆ ಮಾತ್ರನೇ. ಬೈ ಚಾನ್ಸ್ ಅವ್ರೇನಾದ್ರು ನನಗೆ ಸಿಗ್ಲಿಲ್ಲ ಅಂತಂದ್ರೆ ನಿನ್ನ ಮಗನು ನಿನ್ನ ಪಾಲ್ಗಿಲ್ಲ ಅನ್ಕೊಂಬಿಡು ಅಷ್ಟೇ. ಬಾಯ್ ಮಾಮ್. ಅಬ್ಬಾಯ್, ಹಾಗೆಲ್ಲ ಮಾತಾಡ್ಬೇಡವಾ ಅಬ್ಬಾಯ್?